ಮನ್ಸಲ್ಲಿ ನೆಮ್ಮದಿ ಇಲ್ಲ ಅಂದರೆ ಎಲ್ಲೇ ಆದರೂ ನೀವು ಎಷ್ಟೇ ದುಡಿದ್ರೂ ನಿಜವಾಗ್ಲೂ ಖುಷಿ ಇರಲ್ಲ. ವ್ಲಾಗ್ ಎಡಿಟ್ ಮಾಡೋಣ ಅಂತ ಬಂದರೆ ನಮ್ಮ ಅಣ್ಣ ಬಂದ. ಅಣ್ಣನ ಮುಖ ಚೇಂಜ್ ಆಗೈತೆ ಅಷ್ಟೇ, ಮನ್ಸಲ್ಲ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು. ಹೊಟ್ಟೆಗೆ ಹಂಗೆ ಓಸಿ ಮೇವ್ ಹಾಕೊಂಡು ಇದ್ದಿದ್ದು ಅಲ್ಪ ಸ್ವಲ್ಪ ಕೂಲಿ ಮುಗಿಸಿ ನಾನು ಗೆಳೆಯನ ಮನೆಗೆ ಬಂದೆ. ಏನೋ ಸರ್ಪ್ರೈಸ್ ಅಂತ ಕರೆದ. ಲಾಸ್ಟ್ಗೆ ಟೀ ಬಿಸ್ಕೆಟ್ ಕೊಟ್ಟ. ಕೇಕ್ ಬಂದ್ಮೇಲೆ ಗೊತ್ತಾಯ್ತು ಏನು ಸರ್ಪ್ರೈಸು ಅಂತ. ಆಮೇಲೆ ನೋಡಿದ್ರೆ ಒಂದು 30 ಜನಕ್ಕಾಗಷ್ಟು ಊಟ ಮಾಡಿಸಿದ್ದ. ಏನಕ್ಕೆ ಅಂತ ಕೇಳಿದ್ರೆ ಏನು ಹೇಳಿಲ್ಲ. ಲಾಸ್ಟಲ್ಲಿ ಆಟೋದಲ್ಲಿ ಕೂತ್ಕೊಂಡು ಹೊರಟ್ವಿ. ಹೆಂಗೋ ಹರ್ಸಾಹಸ ಬಿದ್ದು ಆಟೋಯಿಂದ ಊಟ ಇಳಿಸಿ ಕಂಕ್ಲಲ್ಲಿ ಮಗುನ್ ಕುಡ್ಸ್ಕೊಂಡಂಗೆ ಪಾತ್ರನ ಇಟ್ಕೊಂಡು ಸೀದಾ ಗೇಟ್ ಕಡೆ ಹೋದೆ. ಆಮೇಲೆ ಗೊತ್ತಾಗಿದ್ದು ಅದನ್ನಿನ್ನು 3 ಫ್ಲೋರ್ ಮೇಲೆ ಎತ್ಕೊಂಡು ಅಂತ. ನಮ್ಮ ಹರೀಶ್ ಅಣ್ಣನ ಕೈ ಜೋಡಿಸ್ದ. ಅಂತೂ 3ನೇ ಫ್ಲೋರ್ಗೆ ತಲುಪೇ ಬಿಟ್ವಿ. ಇದೊಂದು ಚಾರಿಟಬಲ್ ಟ್ರಸ್ಟ್. ಇಲ್ಲಿರೋ ಪುಟಾಣಿ ಮಕ್ಕಳನ್ನ ನೋಡಿ ನಾನಂತೂ ಎಮೋಷನಲ್ ಆಗೋದೆ. ಇಲ್ಲಿರೋ ಮಕ್ಕಳ ಜೊತೆ ಆಟಾಡ್ತಾ ಜೀವನದಲ್ಲಿರೋ ನೋವೆಲ್ಲ ಮರೆತು ನಾನು ಖುಷಿಯಾಗಿ ಕಾಲ ಕಳೆದೆ. ಇವ್ರ ಜೊತೆ ಆಟಾಡ್ತಾ ಸಮಯ ಕಳೆದಿದ್ದೇ ಗೊತ್ತಾಗಿಲ್ಲ. ಕಟ್ ಮಾಡೋಕ್ಕೆ ಅಂತ ತಂದಿದ್ದ ಕೇಕ್ನ ಇಟ್ಟರು. ಬರ್ತ್ಡೇನೇ ಬೇಡ ಅನ್ಕೊಂಡಿದ್ದನ್ಗೆ ಈ ಮಕ್ಳ ವಿಶಸ್ಸು ಜೀವನಕ್ಕೆ ಸಾಕು ಅನಿಸ್ತು. ತಂದಿದ್ದ ಊಟನ ಮಕ್ಕಳಿಗೆಲ್ಲ ಬಡಿಸಿದ್ವಿ. ನನ್ನ ತಂಗಿ ಮತ್ತು ನನ್ನ ಗೆಳೆಯ ಮಾಡಿದ ಈ ಕೆಲಸದಿಂದ ನನಗೂ ಸ್ವಲ್ಪ ಪುಣ್ಯ ಬಂತು ಅಂತ ಅಂದ್ಕೊಂಡಿದ್ದೀನಿ. ಈ ಅವಕಾಶ ಮಾಡ್ಕೊಡಿದ್ದಕ್ಕೆ ನನ್ನ ತಂಗಿ ಮತ್ತು ನನ್ನ ಗೆಳೆಯಂಗೆ ನಾನು ಸದಾ ಚಿರಋಣಿ. ಇಲ್ಲಿಗೆ ಬಂದ್ಮೇಲೆ ನಾನು ಹುಟ್ಟಿದ್ದಕ್ಕೂ ಒಂದು ಸಾರ್ಥಕತೆ ಬಂತು ಅಂತ ನನಗೆ ಫೀಲ್ ಆಯ್ತು. ಎಲ್ಲರೂ ಸ್ಮೈಲ್ ಮಾಡಿ ಇಲ್ಲಿ.